ಎಲ್ಲರಿಗೂ ನಮಸ್ಕಾರ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇಲ್ಲಿ ನಾನು ಆಲೂ ಬ್ರೆಡ್ ಪಕೋಡ ಮಾಡೋಣ ಅಂತ ಅಂದ್ಬಿಟ್ಟು ಮೊದಲಿಗೆ ಒಂದು 3 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಅದನ್ನು ಸಿಪ್ಪೆ ತೆಗೆದುಬಿಟ್ಟು ತೊಗೊಂಡಿದ್ದೀನಿ. ನೋಡಿ, ಎರಡು ಮೂರು ವಿಶಿಲ್ ಕೂಗ್ಸೋಣ ಅಂತ ಇಟ್ಟಿದ್ದೀನಿ. ಆ ಕೂಗೋ ಅಷ್ಟೊತ್ತಲ್ಲಿ ಸ್ವಲ್ಪ ನಾನು ಎಲ್ಲದಕ್ಕೂ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಈರುಳ್ಳಿನ ತೊಗೊಂಡು ಚಿಕ್ಕದಾಗಿ ಹಚ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ತಬ್ಬಕ್ಸಿ ಸೊಪ್ಪನ್ನು ಸಹ ಈ ರೀತಿ ಚಿಕ್ಕದಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಒಂದು 4ರಿಂದ 5 ನಾವು ಎಷ್ಟು ಕ್ವಾಂಟಿಟಿ ಮೇಲೆ ನೋಡಿಕೊಂಡು ನಾವು ಎಷ್ಟು ಕ್ವಾಂಟಿಟಿಲಿ ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ 4ರಿಂದ 5 ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಹಚ್ಕೊಂಡೆ. ಅದ್ರ ಜೊತೆ ಶುಂಠಿ ಬೆಳ್ಳುಳ್ಳಿನೂ ಸಹ ನಾನು ಈ ರೀತಿ ಚಿಕ್ಕದಾಗಿ ತುರಿದು ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಆಲೂಗೆಡ್ಡೆ ಆರಿತ್ತು, ಸೊ ಅದನ್ನು ಮ್ಯಾಶ್ ಮಾಡ್ಕೊಳ್ಳೋಣ ಅಂತ ನಾನು ಈ ರೀತಿ ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಚಿಕ್ಕದಾಗಿ ಹಚ್ಚಿರೋ ಅಂತ ನಾನು ಹಸಿರು ಮೆಣಸಿನ್ಕಾಯಿ, ತಬ್ಬಕ್ಸಿ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಇನ್ನು ಅದ್ರ ಜೊತೆಗೆ ನಾನು ಚಿಕ್ಕದಾಗಿ ಹಚ್ಚಿರೋ ಈರುಳ್ಳಿ, ಜೀರಿಗೆ, ಒಂದು ಚಿಟಿಕೆಯಷ್ಟು ಅರಿಶಿನ ಮತ್ತು ಕಸೂರಿ ಮೇಥಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಾನು ಚಾಟ್ ಮಸಾಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಕಲಿಸ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತೀನಿ. ಮೊದಲಿಗೆ ಒಂದು ಬೋಲಿಗೆ ಉಪ್ಪು, ಸೋಡಾ ಮತ್ತು ಕಡಲೆ ಹಿಟ್ಟನ್ನ ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಹದದಲ್ಲಿ ಬೇಕೋ ಅಷ್ಟು ಹದದಲ್ಲಿ ನಾವು ಕಲಿಸ್ಕೊಂಡು ಇನ್ನೊಂದು ಬ್ರೆಡ್ಡನ್ನು ಈ ರೀತಿ ಸೈಡೆಲ್ಲ ನಾವು ನೀಟಾಗಿ ತೆಗೆದುಬಿಟ್ಟು ಈ ರೀತಿ 4 ಭಾಗವಾಗಿ ಮಾಡಿಕೊಂಡು ಅದಕ್ಕೆ ನಾವು ಆಗಲೇ ಏನು ಮಿಶ್ರಣನ ರೆಡಿ ಮಾಡ್ಕೊಂಡಿದ್ದೆ ಆ ಮಿಶ್ರಣನ ನೀಟಾಗಿ ಅದರ ತುಂಬ ಸುತ್ತ ನಾವು ಅದನ್ನು ತುಂಬಿಟ್ಟು ಈ ರೀತಿ ತುಂಬಿಟ್ಕೋಬೇಕು. ಆಮೇಲೆ ನಾವು ಏನು ಕಡಲೆ ಹಿಟ್ಟು ಕಲಿಸಿರ್ತೀವಿ, ಸೊ ಅದನ್ನು ಹಂಗೆ ಕೋಟಿಂಗ್ ಕೊಟ್ಕೋಬೇಕು. ನಾವು ಈ ರೀತಿ ಕೋಟಿಂಗ್ ಕೊಟ್ಕೊಳ್ಳೋದ್ರಿಂದ ನಾವು ಸೈಡಲ್ಲಿ ಹೋಗೋದಿಲ್ಲ ಮತ್ತು ನಾವು ಅದರೊಳಗಡೆ ಹಾಕಿರೋ ಈರುಳ್ಳಿ ಎಲ್ಲ ಸೈಡಲ್ಲಿ ಎಣ್ಣೆಯಲ್ಲಿ ಸೈಡಾಗಿ ಹೋಗೋದಿಲ್ಲ. ಸೊ ಹಂಗಾಗಿ ನಾನು ಕೋಟಿಂಗ್ ಕೊಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಇದನ್ನು ಬೇಯಿಸ್ಕೊಳ್ಳುವಾಗ ತುಂಬ ಹುಷಾರಾಗಿ ಬೇಯಿಸ್ಕೊಳ್ಳಿ, ಬೇಗ ಸೀದೋಗುತ್ತೆ. ಸೊ ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.